ನಮ್ಮ ಶೋ ನೋಡೋ ಎಷ್ಟೋ ಜನರ ಮನಸ್ಸಲ್ಲಿ ಈ ಪ್ರಶ್ನೆ ಹುಟ್ಟಬಹುದು. ಫೈನಲಿ ಈ ಶೋ ಇಂದ ಏನ್ ಹೇಳ್ಬೇಕಂತಿದ್ರಿ? ಬರೀ ಬಿಸ್ನೆಸ್ ಅಥವಾ ಇನ್ವೆಸ್ಟ್ಮೆಂಟ್ ಅಥವಾ ಬೇರೆ ಏನಾದ್ರು? ನಾನು ಹೇಳ್ತೀನಿ, ನಮ್ಮ ಮೊಟ್ಟ ಮೊದಲನೇ ಉದ್ದೇಶ ಭಾರತದ ಪ್ರತಿ ಮನೆಯಲ್ಲಿ ಆಂಟ್ರಪ್ರನರ್ಶಿಪ್ನ ವಿಷಯನ ತಲುಪಿಸೋದು, ಅವರಲ್ಲಿ ಆ ಜೋಶ್ ಮತ್ತೆ ಉತ್ಸಾಹ ತುಂಬೋದು. ಈಗ ನಾನು ನಿಮಗೆ ತೋರಿಸೋದು ಹೇಗೆ ಈ ಉತ್ಸಾಹದಿಂದ ದುನಿಯಾನ ಬದಲಾಯಿಸಬಹುದು ಅಂತ. ಒಂದು ಜಬರ್ದಸ್ತ್ ಐಡಿಯಾ, ಒಂದು ಅದ್ಭುತ ಇನೋವೇಷನ್, ಒಬ್ಬ ಪ್ಯಾಷನೆಟ್ ಫೌಂಡರ್ ಮತ್ತೊಬ್ಬ ದೂರದರ್ಶಿ ಇನ್ವೆಸ್ಟರ್ ಒಟ್ಟಿಗೆ ಸೇರಿದಾಗ ಎಂತಹ ಚಮತ್ಕಾರ ಮಾಡಬಹುದು ಅಂತ. ಅಂಥದ್ದೇ ಒಂದು ಚಮತ್ಕಾರ ಮಾಡಿರೋ ಒಂದು ಟೀಮ್ನ ನಾನಿವಾಗ ನಿಮಗೆ ತೋರ್ಸಕ್ ಹೋಗ್ತಾ ಇದ್ದೀನಿ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಓಬೆನ್ ಎಲೆಕ್ಟ್ರಿಕ್. It's electric. It's fast. It's bold. This is power, style, and confidence. It's an EV with attitude. See you at the usual spot, 10 p.m. Let's ride the Bolt. The all-new Roar Easy Sigma. The Bolt Electric. The first ever made in India for the world electric bike. Team ಓಬೆನ್ ಎಲೆಕ್ಟ್ರಿಕ್, ಮಧುಮಿತಾ, ದಿನಕರ್ ಹಾಗೂ ಸಾಗರ್. ನಿಮ್ಮೆಲ್ಲರಿಗೂ ನಮ್ಮ ವೇದಿಕೆ ಮೇಲೆ ತುಂಬ ಹೃದಯದ ಸ್ವಾಗತ. ಬೈಕ್ ಅಂತೂ ತುಂಬಾ ಚೆನ್ನಾಗಿದೆ. ಮತ್ತೆ ಎಲ್ಲದಕ್ಕಿಂತ ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ಇಟ್ ಇಸ್ ದ ಫಸ್ಟ್ ಎವರ್ ಮೇಡ್ ಇನ್ ಇಂಡಿಯಾ ಇವಿ ಬೈಕ್ ಫಾರ್ ದ ವರ್ಲ್ಡ್. ಸೊ ಕಂಗ್ರ್ಯಾಚುಲೇಷನ್ಸ್ ಆನ್ ದ್ಯಾಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಹಾಗೆ ನೋಡಿದ್ರೆ ಆಟೋಮೊಬೈಲ್ ತುಂಬಾನೇ ಕಾಂಪಿಟೇಟಿವ್ ಬಿಸ್ನೆಸ್ ಆಗಿದೆ. ಸೊ ಈ ಐಡಿಯಾ ಹೇಗ್ ಬಂತು ಮತ್ತೆ ಇಷ್ಟೊಂದು ಉತ್ಸಾಹ ಎಲ್ಲಿಂದ ಒಟ್ಟಿಗೆ ಸೇರ್ಸಿದ್ರಿ ಈ ಬೈಕ್ ನ ಮಾಡೇ ಬಿಡೋಕೆ? ಇದ್ರ ಐಡಿಯಾ ಮನೆಯಿಂದನೇ ಶುರು ಆಗಿದ್ದು, ನಮ್ಮ ತಂದೆಯಿಂದ ಬಂದಿದ್ದು. ಮೊದಲಿಗೆ ನಮ್ಮ ತಂದೆ ನನಗೆ ಟೂ ವೀಲರ್ನ ಕಲಿಸಿದಾಗ ಸ್ಕೂಟರಿಂದ ಶುರುವಾಗಿದ್ದು ಯಾರಿಗೂ ಗೊತ್ತಾಗ್ದಾಗೆ ನನ್ನ ತಮ್ಮನ ಬೈಕ್ನ ಓಡ್ಸೋಕೆ ಶುರು ಮಾಡಿದೆ. ಒಬ್ಬ ಹುಡುಗಿಯಾಗಿ ಬೈಕ್ನ ಓಡಿಸೋದು ಅಂದ್ರೆ ಒಂಥರ ಮಜಾ ಹಾಗೂ ಹೆಮ್ಮೆ ವಿಷಯ. ಆಮೇಲೆ ಎರಡನೇ ಇನ್ನಿಂಗ್ ಶುರು ಆಯ್ತು. ನನ್ನ ಬಿಸ್ನೆಸ್ ಪಾರ್ಟ್ನರ್ ದಿನಕರ್ನ ಮೀಟ್ ಮಾಡಿದೆ. ಓದಿದ್ದು ಮುಗ್ದಿತ್ತು. ಅವ್ರು ಬಂದಿದ್ದು R&D ಬ್ಯಾಕ್ ಗ್ರೌಂಡ್ ಇಂದ. ಆಗ್ಲೇ ಅವರು MNC ಕೆಲಸ ಮಾಡಿದ್ರು. ನನಗೆ ಐಡಿಯಾ ಬಂತು, ಯಾವ್ದಾದ್ರು ಸ್ಟಾರ್ಟ್ಅಪ್ ಅಥವಾ SME ಅವ್ರಿಗೇನಾದ್ರೂ ಇದೆಯಾ, ನಮ್ ಭಾರತದಲ್ಲಿ ಇನೋವೇಷನ್ ಡ್ರೈವ್ ನ ಮಾಡಬಹುದಾ? ನಾನು ಈ ಐಡಿಯಾನ ನಂತರ ನನ್ನ ಪಾರ್ಟ್ನರ್ ದಿನಕರ್ಗೆ ಹೇಳ್ದೆ, ದಿಸ್ ಇಸ್ ಸಮಥಿಂಗ್ ವಿ ಶುಡ್ ಡೂ. ಸೆಲ್ ಇನೋವೇಷನ್, ಸೆಲ್ R&D ಆಸ್ ಅ ಸರ್ವಿಸ್. ಇದು ನನ್ನ ಎರಡನೇ ಹಂತ ಆಗಿತ್ತು. R&D ಆಸ್ ಅ ಸರ್ವಿಸ್ ಮೊದಲನೇ ಕಂಪ್ನಿ ಶುರು ಆಯ್ತು. ಅದು ನಮ್ಮ ಮೊದಲನೇ ಸ್ಟಾರ್ಟ್ಅಪ್ ಆಗಿತ್ತು. ನಾವಿಬ್ರು ಶುರು ಮಾಡಿದ್ವಿ. 100 ಜನದ ಟೀಮ್ ಇತ್ತು. ಕೋಟ್ಯಾಂತರ ರೂಪಾಯಿ ವಹಿವಾಟ್ ಮಾಡಿದ್ವಿ. ಎಷ್ಟೋ ಪ್ರಾಡಕ್ಟ್ ಕಂಪ್ನಿ ಕೆಲಸ ಮಾಡಿದ್ವಿ. ನಾವು ಇವಿಲ್ ಕೆಲಸ ಮಾಡಕ್ ಶುರು ಮಾಡಿದ್ವಿ. ಆ ಮೂರನೇ ಹಂತ ಬಂದಾಗ ನಾನು ಒಂದು ಪ್ರಾಡಕ್ಟ್ ಕಂಪ್ನಿ ಮಾಡಬಹುದಾ ಅಂತ. ಅಲ್ಲಿ ಲಕ್ಷಾಂತರ ಜನರನ್ನ ನಾವು ತಲುಪಬಹುದು. ಅಲ್ಲಿಂದ ಶುರು ಆಗಿದ್ದು ನಮ್ಮ ಇವಿನ ಜರ್ನಿ. ಅಲ್ಲಿಂದ ಶುರು ಆಗಿದ್ದು ನಮ್ಮ ಓಬೆನ್ ಎಲೆಕ್ಟ್ರಿಕ್. ನನ್ನ ಫಸ್ಟ್ ಹೆಡ್ಡಿಂಗು ಸಾಗರ್ ಅಂತ. ಇವತ್ತು ಅವ್ರು ನಮ್ ಕೋ ಫೌಂಡರ್ ಕೂಡ. ಅವರು ಈಗಾಗ್ಲೇ ಫೌಂಡರ್ ಆಗಿರೋರು ಮತ್ತೆ ಇವಿ ಬ್ಯಾಕ್ ಗ್ರೌಂಡ್ ಇಂದ ಇರೋರು. ಆಮೇಲೆ ನಾವು 3 ಜನನು ಸೇರಿ ಇವತ್ತು ಈ ದಿನ ಈ ವೇದಿಕೆ ಮೇಲಿದೀವಿ. ಮತ್ತೆ ಓಬೆನ್ ಎಲೆಕ್ಟ್ರಿಕ್ ಆಸ್ ಎ ಕಂಪನಿ ಒಂದು ಪ್ಯಾಷನ್ ಆಗಿ ಬಿಲ್ಡ್ ಮಾಡ್ತಾ ಇದೀವಿ ಟು ಬಿಕಮ್ ಎಲೆಕ್ಟ್ರಿಕ್ ಮೋಟಾರ್ ಸೈಕಲ್ ಕಂಪನಿ ಫ್ರಮ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಫಾರ್ ದ ಗ್ಲೋಬ್.
ಮಧುಮಿತಾ ಅವರೇ, ಒಂದು ವಿಷಯ ಹೇಳಿ, ನಿಮ್ಮ ಡಿಸೈನ್ ಜರ್ನಿ ಹೇಗಿತ್ತು? ಪ್ರಾಡಕ್ಟ್ ಅನ್ನೋದು ಒಂದು ಹೀರೋ ತರ. ಕಸ್ಟಮರು ಡಿಸಿಷನ್ ತಗೊಂಡಾಗ ಮೊದಲು ನೋಡೋದು ಆ ಡಿಸೈನ್ ಅನ್ನ. ಡಿಸೈನ್ ಆಸ್ಪಿರೇಷನಲ್ ಆಗಿರ್ಬೇಕು. ಹಾಗಾಗಿ ನಮ್ಮ ಎಲ್ಲ ಡಿಸೈನರ್ಸು ಡಿಸೈನಿಂಗ್ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಗಮನ ಹರಿಸ್ತಾರೆ. ಎಲ್ಲ ಕ್ರಿಟಿಕಲ್ ಕಾಂಪೊನೆಂಟ್ ನು ಗಮನಿಸ್ತಾರೆ. ನಮ್ಮ ಗುರಿ ಇದ್ದಿದ್ದು ನಮ್ಮ ಹೀರೋನೇ ಪ್ರಾಡಕ್ಟ್ ಆಗಿರೋದ್ರಿಂದ ಅದ್ರ ಮೇಲೆ ಫೋಕಸ್ ಮಾಡೋದು. ನಮ್ಮ ಎಲ್ಲ ಪೂರ್ತಿ R&D ಎಲ್ಲಾರ್ಗೂ ಎಷ್ಟು ಎಕ್ಸ್ಪೀರಿಯನ್ಸ್ ಇತ್ತೋ ಅದನ್ನೆಲ್ಲ ನಾವು ಈ ಇವಿ ಮೇಲೆ ಉಪಯೋಗಿಸ್ಕೊಂಡ್ವಿ. ನಾವು ತಯಾರು ಮಾಡಿರೋ ಆ ಪ್ರಾಡಕ್ಟ್ ನ ನೀವೀಗ ಇಲ್ಲಿ ನೋಡಬಹುದು. ನಾವು ಎಷ್ಟೊಂದು ಪ್ರಾಡಕ್ಟ್ಸ್ ಬಗ್ಗೆ ನೋಡಿದಾಗ ಈ ಯಾವಾಗಲೂ ಇನ್ವೆಸ್ಟ್ಮೆಂಟ್ ಅನ್ನೋದು ಜಾಸ್ತಿ ಆದಾಗ ಅದರ ಅಸೆಂಬ್ಲಿ ಲೈನ್, ಪ್ರೊಡಕ್ಷನ್ ಲೈನ್ ಎಲ್ಲವೂ ಇನ್ವೆಸ್ಟ್ಮೆಂಟ್ನ ಕೇಳುತ್ತೆ ಕೂಡ. ಸೊ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ನೀವೇ ಮಾಡಿದ್ದೀರಾ? ಇನಿಷಿಯಲ್ ಒಂದೇನು ವರ್ಕಿಂಗ್ ಪ್ರೋಟೋಟೈಪ್ ಇತ್ತು, ಅಲ್ಲಿವರೆಗೂ ನಾವೇ ರೆಡಿ ಮಾಡಿದ್ವಿ. ಅದರ ನಂತರ ನಾವು ನಮ್ಮ ಫಸ್ಟ್ ಸೀಡ್ ರೌಂಡ್ನ ರೈಸ್ ಮಾಡಿದ್ವಿ. ಆದ್ರೆ ಏನಾದ್ರೂ ಹೇಳಿ, ನಿಮ್ಮ ಡಿಸೈನ್ ಅಂತೂ ತುಂಬಾನೇ ಉತ್ತಮವಾಗಿದೆ. ಅಂದ್ರೆ ನೋಡಿದ್ರೆ ಅನ್ನಿಸ್ತಾ ಇದೆ ಓಡಿಸ್ಬೇಕು ಅಂತ. ಈಗಲೇ ಇದ್ರ ಮೇಲೆ ಕೂತ್ಕೊಂಡು ಹೊರಗಡೆ ಹೊಟ್ಟೋಗೋಣ ಅಂತ. ಅಷ್ಟೇ ಸರ್, ಇದನ್ನೇ ನೆನಪಲ್ಲಿಟ್ಕೊಂಡು ನಾವು ಇದನ್ನ ಶುರು ಮಾಡಿದ್ವಿ. ಬಟ್ ನಾನು ನಿಮಗೆ ಕೇಳಬೇಕು ಅನ್ಕೊಂಡಿದ್ದು, ಈ ಪ್ರೊಡಕ್ಷನ್ನ ನೀವೇ ಮಾಡ್ತೀರಾ, ಮ್ಯಾನುಫ್ಯಾಕ್ಚರಿಂಗ್ ನೀವೇ ಮಾಡ್ತೀರಾ. ಸೊ ತುಂಬಾ ದೊಡ್ಡ ಟೀಮ್ ಬೇಕಾಗುತ್ತೆ ನಿಮಗೆ. ಹೌದು. ಎಷ್ಟು ಜನ ಇದ್ದಾರೆ ನಿಮ್ಮ ಟೀಮಲ್ಲಿ? ನಮ್ಮ ಹತ್ರ ಇವತ್ತು 500 ಜನ ಇದ್ದಾರೆ. ನಮ್ಮ ಹತ್ರ ಅವರು ವರ್ಕ್ ಮಾಡ್ತಾ ಇದ್ದಾರೆ. ನಮ್ಮ ಹತ್ರ ಇವತ್ತಿಗೆ ಕೂಡ 100 ರಿಂದ 200 ಪೊಸಿಷನ್ಸ್ ಓಪನ್ ಇದೆ. ಮಾತು ಬರೀ ಒಂದು ಪ್ರಾಡಕ್ಟ್ ನ ರೆಡಿ ಮಾಡೋದು ಮಾತ್ರ ಅಲ್ಲ, ಅದರ ಜೊತೆಗೆ ಎಷ್ಟು ಜನ ನಮ್ಮ ಜೊತೆ ಒಂದಾಗ್ತಾ ಇದ್ದಾರೆ, ಅವರೆಲ್ಲ ತಮ್ಮ ಪ್ಯಾಷನ್ ಇಂದ ಒಂದಾಗ್ತಾ ಇದ್ದಾರೆ. ಪ್ಯಾಷನ್ ಅನ್ನೋದೇ ಹಂಗೆ, ತುಂಬಾ ಕಂಟೇಜಿಯಸ್ ಅದು. ಖಂಡಿತ. ಒಬ್ರು ಸೇರ್ಕೊಂಡ್ರೆ ಎಸ್, ಎಲ್ಲ ಆಟೋಮೆಟಿಕ್ ಆಗಿ ಬಂದು ಸೇರ್ಕೊಂತ ಹೋಗ್ತಾರೆ. ಮತ್ತೆ ನಿಮ್ ಜೊತೆ ಕೈ ಜೋಡಿಸಿರೋ ಅಂಥದ್ದೇ ಒಬ್ಬ ಪ್ಯಾಷನೇಟ್ ಇನ್ವೆಸ್ಟರ್ ನಮ್ಮ ಪ್ಯಾನಲ್ ಅಲ್ಲಿ ಕೂಡ ಇದ್ದಾರೆ. ಸಂದೇಶ್ ಅವರೇ, ನೀವು ಎಷ್ಟು ಟೈಮಿಂದ ಇವ್ರ ಜೊತೆಗಿದ್ದೀರಿ? ನಾನು ಸುಮಾರು 8 ರಿಂದ 9 ತಿಂಗಳಾಗಿರ್ಬೇಕು. ಯಾವಾಗ ದಿನಕರ್ ಮತ್ತೆ ಮಧುಮಿತಾ ಅವರು USA ಬಂದಿದ್ರು, ಇವರು ಯೂಸ್ಟನಲ್ಲಿದ್ದರು, ನಾನು ವಾಷಿಂಗ್ಟನ್ DC-ಲಿದ್ದೆ. ನನಗೆ ಗೊತ್ತಾಯ್ತು ಇವರು ಯೂಸ್ಟನಲ್ಲಿದ್ದಾರೆ ಅಂತ. ನಾನು ಫ್ಲೈ ಮಾಡ್ಕೊಂಡು ಹೋದೆ. ನಾನು ಇವ್ರ ಜೊತೆ ಮಾತಾಡಿದೆ. ಇವರಿಬ್ರು IIT ಬ್ಯಾಕ್ಗ್ರೌಂಡ್ ಅವರು. ಅಲ್ಲಿಂದ ನನಗೆ ಕಂಫರ್ಟ್ ಲೆವೆಲ್ ತುಂಬ ಚೆನ್ನಾಗಾಯ್ತು. ಅದಾದ್ಮೇಲೆ ಎಷ್ಟು ಪ್ಯಾಷನೇಟ್ ಇಂದ ಮಧುಮಿತಾ ಅವರು ಅವರ ಬೈಕ್ ಬಗ್ಗೆ ಹೇಗೆ ಹೇಳ್ತಾ ಹೋದ್ರೋ, ಮತ್ತೆ ಅವ್ರ ಸಪ್ಲೈ ಚೈನ್ ಬಗ್ಗೆ ಹೇಳ್ತಾ ಹೋದ್ರೋ, ನಾನು ಕನ್ವಿನ್ಸ್ ಆದೆ. ನಾನು ಇವ್ರನ್ನ ವಾಷಿಂಗ್ಟನ್ DC ಕರೆಸ್ಕೊಂಡೆ. ಅಲ್ಲೊಂದು ಗ್ರೂಪ್ ಇದೆ, ನಮ್ಮ ಇಂಡಿಯನ್ ಅಮೆರಿಕನ್ ಬಿಸ್ನೆಸ್ ಇಂಪ್ಯಾಕ್ಟ್ ಗ್ರೂಪ್. ಅಲ್ಲಿ ತುಂಬಾ ಜನ ಫೌಂಡರ್ಸ್ ಇದ್ದಾರೆ. ಅಲ್ಲಿ ಸುಮಾರು ಜನ IITians ಇದ್ದಾರೆ. ಇವರೆಲ್ಲ ಮೀಟ್ ಆದ್ರು. ಅವರೆಲ್ಲರೂ ಕೂಡ ಇದನ್ನ ವ್ಯಾಲಿಡೇಟ್ ಮಾಡಿದ್ರು. ಅವರೇ ಹೇಳಿದ್ರು, ಇಲ್ಲ ಇದರಲ್ಲಿ ತುಂಬಾ ದಮ್ ಇದೆ ಅಂತ. ನಾನು ಮೊದಲೇ ಇದ್ರಲ್ಲಿ ದುಡ್ಡು ಹಾಕಿದ್ದೆ. ನನ್ನ ಜೊತೆ ನನ್ನ ಗ್ರೂಪ್ ಅಲ್ಲಿರೋರು ಕೂಡ ಸುಮಾರು ಜನ ಇದ್ರ ಮೇಲೆ ದುಡ್ಡು ಹಾಕಿದ್ರು. ನನ್ನ ಪ್ರಕಾರ ನಾನು 8 ಕೋಟಿ ಹಾಕಿದ್ದೀನಿ, ಹಾಗೆ ಅವರು ಕೂಡ 8 ಕೋಟಿ ಹಾಕಿದ್ದಾರೆ. ಇದ್ರ ಮೇಲೆ 16 ಕೋಟಿ ಹಾಕಿದೀವಿ. ನಮ್ಗೆ ಏನ್ ಅನಿಸ್ತಾ ಇದೆ ಅಂದ್ರೆ, ನಾವೇ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಈ ರೀತಿ ಇನೋವೇಷನ್ಗೆ ಅಥವಾ ಮೇಕ್ ಇನ್ ಇಂಡಿಯಾಗೆ ಮತ್ತೆ ಇನ್ಯಾರು ಮಾಡ್ತಾರೆ? ನೀವು ಇವ್ರ ಬೈಕ್ ನ ಓಡಿಸಿದ್ದೀರಾ ಸರ್? ಅಯ್ಯೋ, ನಾನು ಇವರ ಫ್ಯಾಕ್ಟ್ರಿಗೆ ಹೋಗಿದ್ದೀನಿ. ನೋಡ್ರಪ್ಪ, ಫೋಟೋ ಗಿಟ ಏನಾದ್ರು ಇದ್ರೆ ತೋರಿಸಿ, ಅಥವಾ ವಿಡಿಯೋ ತೋರಿಸಿ. ಇವ್ರ ಫೋಟೋ ತೋರಿಸಿ. ಮತ್ತೆ ಸುಮಾರು ಜನ ಇನ್ವೆಸ್ಟರ್ಸ್ ಕೂಡ ಮೆಸೇಜ್ ಕಳಿಸಿದ್ದಾರೆ, ವಿಡಿಯೋ ಕಳಿಸಿದ್ದಾರೆ. ತೋರಿಸಿ ಇಲ್ಲಿ. ರೀಸೆಂಟ್ಲಿ ಇನ್ವೆಸ್ಟೆಡ್ ಇನ್ ಓಬೆನ್ ಎಲೆಕ್ಟ್ರಿಕ್. ನಾವು ಫೌಂಡರ್ಸ್ ಆದ ಮಧುಮಿತಾ ಮತ್ತು ದಿನಕರ್ ಇಂದ ತುಂಬ ಇಂಪ್ರೆಸ್ ಆಗಿದ್ದೀವಿ. ಅವರ ನಾಲೆಡ್ಜ್, ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡಿರೋದು, ವರ್ಟಿಕಲ್ ಇಂಟಿಗ್ರೇಷನ್ಸ್ ಆ್ಯಂಡ್ ಗ್ರೋಯಿಂಗ್ 2-ವೀಲರ್ ಮಾರ್ಕೆಟ್ ಇನ್ ಇಂಡಿಯಾ. ಇದರಿಂದ ನಾವು ಓಪೆಲ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀವಿ. ಅವರ ಇನ್ ಹೌಸ್ ಟೆಕ್ನಾಲಜಿ, ಅವರ ಅಡ್ವಾನ್ಸ್ ಲಿಥಿಯಂ ಬ್ಯಾಟರೀಸ್, ಸೇಫ್ಟಿ ಫೀಚರ್ಸ್, ದೇ ರಿಯಲಿ ಕ್ಯಾನ್ ಡೆಲಿವರ್ ಅ ವೆರಿ ಹೈ ಕ್ವಾಲಿಟಿ ಪ್ರಾಡಕ್ಟ್. ಈ ಇನ್ವೆಸ್ಟ್ಮೆಂಟ್ ಬಗ್ಗೆ ತುಂಬಾ ಖುಷಿ ಇದೆ ನಮಗೆ. ಅಂಡ್ ನಾವು ಇದರ ಬಗ್ಗೆ ಒಂದು ಒಳ್ಳೆ ಫ್ಯೂಚರ್ ನ ನೋಡ್ತಾ ಇದ್ದೀವಿ. The product, it has tremendous potential in India's rapidly growing EV market. ಒಂದು ಫ್ಯಾಮಿಲಿ ಆಗಿ ನಾವು ನಂಬ್ತೀವಿ ವೆರಿ ಸ್ಟ್ರಾಂಗ್ಲಿ ಇನ್ ಸಸ್ಟೈನಬಿಲಿಟಿ. ಮತ್ತೆ ನಾನು ಅನ್ಕೊಂಡೆ, ಇದು ಒಂದು ನಮ್ಮ ಚಿಕ್ಕ ಪ್ರಯತ್ನ ನಮ್ಮ ಪರಿಸರಕ್ಕೆ ವಾಪಸ್ ಕೊಡೋದಕ್ಕೆ. ನಾನು ನಂಬ್ತೀನಿ ಓಬನ್ ಎಲೆಕ್ಟ್ರಿಕ್ ಒಂದು ಸರಿಯಾದಂತ ಕಾಂಬಿನೇಷನ್ ಆಫ್ ಲೀಡರ್ಶಿಪ್, ಸ್ಟ್ರಾಟಜಿ, ಮಾರ್ಕೆಟ್ ಆಪರ್ಚುನಿಟಿ, ಮತ್ತು ಅವರು ಬರುವಂತ ದಿನಗಳಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ನೀವು ನಮಗೆ ಇದನ್ನು ತಿಳಿಸ್ಕೊಡಿ, ಈ ಐಡಿಯಾ ಬಜ್ ಅನ್ನೋ ವೇದಿಕೆ ಮೇಲೆ ಬರೋದಕ್ಕೂ ಮುಂಚೆನೆ ನಿಮಗೆ ಅವ್ರ ಪರಿಚಯ ಆಗಿತ್ತು, ಮತ್ತೆ ಮಾತು ಎಲ್ಲಿಂದ ಎಲ್ಲಿಗೆ ಹೋಗಿತ್ತು, ಅದರಲ್ಲಿ ನಮ್ಮ ಐಡಿಯಾ ಬಜ್ ನ ರೋಲ್ ಏನಿತ್ತು ಅನ್ನೋದನ್ನ ದರ್ಶಕರಿಗೆ ಹೇಳಿ. ಯಾರಾದ್ರೂ ಕೂಡ ಈ ಶೋನ ನೋಡ್ತಿದ್ದೀರೋ, ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಐಡಿಯಾ ಬಾಸ್ ಪ್ಲಾಟ್ಫಾರ್ಮ್ ಇಂದಾನೇ ನಾವು ಇವ್ರನ್ನ ಮೀಟ್ ಆಗಿರೋದು.
ಮತ್ತೆ ಇನ್ನೂ ಯಾರ್ಯಾರು ಫೌಂಡರ್ಸ್ ಇದ್ದಾರೋ ನಾನು ಅವ್ರಿಗೆಲ್ಲ ಅಪೀಲ್ ಮಾಡ್ಕೊಳಕ್ ಇಷ್ಟಪಡ್ತೀನಿ. ಅದೇನಂದ್ರೆ ಈ ಐಡಿಯಾ ಬಸ್ ಪ್ಲಾಟ್ಫಾರ್ಮ್ ಅನ್ನ ಯಾವ ರೀತಿಯಾಗಿ ಯೂಸ್ ಮಾಡ್ಕೋತಿರೋ, ಅದು ಇಮೇಲ್ ಇರ್ಬೋದು ಅಥವಾ ಲಿಂಕ್ಡ್ ಇನ್ ಇರ್ಬೋದು, ಅದು ಡೈರೆಕ್ಟ್ ಇಂಡೈರೆಕ್ಟಿಂಗ್ ಮಾರ್ಕೆಟಿಂಗ್ ಆಗಿರ್ಬೋದು, ನೀವು ನಿಮ್ಮ ಐಡಿಯಾವನ್ನ ನಮ್ಮ ಪ್ಲಾಟ್ಫಾರ್ಮ್ಗೆ ಕಳಿಸ್ಕೊಡಿ. ನಿಮ್ಮ ಐಡಿಯಾ ಏನಾದ್ರೂ ತುಂಬಾನೇ ಚೆನ್ನಾಗಿದ್ರೆ ಅವಾಗ ನಿಮ್ಗೆ ಇಲ್ಲಿ ಬರೋ ಅವಕಾಶ ಸಿಗುತ್ತೆ. ಮತ್ತೆ ಐಡಿಯಾ ಬಾಸ್ ಕಡೆಯಿಂದ ನಾನು ಐಡಿಯಾ ಬಾಸ್ ಟೀಮ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಈ ಪ್ರಾಡಕ್ಟ್ ಅನ್ನ ಬಿಲೀವ್ ಮಾಡಿದ್ರು ಮತ್ತೆ ನಮ್ಮನ್ನ USA ಅಲ್ಲಿ ಈ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ರು. ಒಮ್ಮೆ ಜೋರಾದ ಚಪ್ಪಾಳೆ ಐಡಿಯಾ ಬಾಸ್ನ ಇಡೀ ಟೀಮ್ಗೆ. ಒಳ್ಳೆ ಐಡಿಯಾಸ್ ಏನಿದೆ ಅದಂತೂ ಇಲ್ಲಿಗೆ ಬಂದೇ ಬರುತ್ತೆ, ಆದ್ರೆ ತುಂಬಾ ಒಳ್ಳೆ ಐಡಿಯಾಸ್ ಏನಿದೆ ಇಲ್ಲಿಗಿನ ಮುಂಚೆ ಇನ್ವೆಸ್ಟರ್ಸ್ನ ತಲುಪುತ್ತೆ. ಅದೇ ಆಗಿರೋದು ಇವ್ರ ಜೊತೆಗೆ. ಸಂದೇಶ್ ಅವರನ್ನ ಭೇಟಿ ಆಗೋ ಮುಂಚೆ ಇಲ್ಲಿ ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಈ ಐಡಿಯಾ ಬಾಸ್ನ ಫೌಂಡರ್ ಆಗಿರೋರು ನಮ್ ಕಂಪನಿಗೂ ಫೌಂಡರ್ ಆಗಿದ್ದಾರೆ. ತುಂಬಾ ಮುಂಚೆನೆ ನಮ್ ಜೊತೆ ಬಂದಿದ್ರವರು, ಈಗಲೂ ನಮಗ್ ಸಹಕಾರ ಕೊಡ್ತಿದ್ದಾರೆ. ಈ ಪ್ರಾಡಕ್ಟ್ ಲಾಂಚ್ ಯಾವಾಗ ಆಗ್ತಿದೆ? ನಮಗೆ ರೋಡಲ್ಲಿ ಯಾವಾಗ ನೋಡಕ್ ಸಿಗುತ್ತೆ? ಈಗ ನಾವು ಯಾವ ಹಂತಕ್ಕೆ ಬಂದಿದೀವಿ ಅಂದ್ರೆ ಆ 1% ನಂಬಿಕೆ ಇಟ್ಕೊಂಡಿರೋದ್ರಿಂದ, ನಮಗೆ ಬ್ಯಾಕಪ್ ಮಾಡ್ತಿರೋದ್ರಿಂದಾಗಿ ಈಗ ನಮ್ಗೆ ಸಾವಿರಾರು ಕಸ್ಟಮರ್ಸ್ಗಳು, 100ಕ್ಕಿಂತ ಹೆಚ್ಚು ಡೀಲರ್ಗಳು ಮತ್ತೆ ಇಂಟರ್ನ್ಯಾಷನಲ್ ಇನ್ವೆಸ್ಟರ್ಸು 5 ಬೇರೆ ಬೇರೆ ದೇಶಗಳಿಂದ ಬ್ಯಾಕಪ್ ಮಾಡ್ತಾ ಇದ್ದಾರೆ. ಈಗ ನಾವು ಆ ಸ್ಟೇಜಿಗೆ ತಲುಪಿದೀವಿ. ಅನುಪಮ್ ಅವರ ಮಾತನ್ನ ಕ್ಲಾರಿಫೈ ಮಾಡ್ತೀನಿ. ಈ ಬೈಕ್ ಇವತ್ತಿಂದಲ್ಲ, ಇವರ 12 ಮಾಡೆಲ್ಗಳು ಮಾರ್ಕೆಟಲ್ಲಿ ಆಲ್ರೆಡಿ ಇದಾವೆ. ಇವರ ಡಿಸ್ಟ್ರಿಬ್ಯೂಷನ್ ಮತ್ತೆ ನೆಟ್ವರ್ಕಿಂಗ್ ತುಂಬಾ ಜೋರಾಗಿ ನಡೀತಾ ಇದೆ. ಐ ಥಿಂಕ್ ನೀವು ಇದರ ಪ್ರೈಸ್ ರೇಂಜ್ ಸ್ವಲ್ಪ ಹೇಳ್ಬಿಡಿ ನಮ್ಗೆ. ಈ ಪ್ರಾಡಕ್ಟ್ 99,000 ರೂಪಾಯಿಂದ ಶುರು ಆಗುತ್ತೆ. ನಾನು ಇದ್ರ ಬಗ್ಗೆ ನಿಮಗೆ ಸ್ವಲ್ಪ ತಿಳಿಸಿ ಹೇಳ್ತೀನಿ. ಇಂಡಿಯಾದಲ್ಲಿ ಎಲ್ಲರಿಗೂ ಡಿಸೈನ್ ತುಂಬಾ ಇಷ್ಟ ಆಗುತ್ತೆ. ಆ ಕಾರಣಕ್ಕೆ ನಾವು ಇದರ ಡಿಸೈನ್ ತುಂಬಾ ಸ್ಪೋರ್ಟಿಯಾಗಿ ಮಾಡಿದೀವಿ. ಈ ಗಾಡಿ ಅದೇ ತರಹದ ಪರ್ಫಾರ್ಮೆನ್ಸ್ ನ ಕೂಡ ನೀಡುತ್ತೆ. 0 to 40 ಬರೀ 3 ಸೆಕೆಂಡ್ ಅಲ್ಲಿ ಹೋಗುತ್ತೆ. ಜೊತೆಗೆ ಬರೀ 100 ರೂಪಾಯಲ್ಲಿ 400 ಕಿಲೋಮೀಟರ್ ವರೆಗೂ ಹೋಗುತ್ತೆ. ಅಂಡ್ ಪ್ಲಸ್ ಇವತ್ತಿನ ಡೇಟ್ಗೆ ಎಷ್ಟೊಂದು ಸ್ಮಾರ್ಟ್ ಫೀಚರ್ಸ್ ಬರ್ತಾ ಇದೆಯೋ ಆ ಎಲ್ಲ ಸ್ಮಾರ್ಟ್ ಫೀಚರ್ಗಳು ಕೂಡ ಈ ಗಾಡಿಯಲ್ಲಿ ನಿಮಗೆ ಸಿಗುತ್ತೆ. ಕಲರ್ ಸ್ಕ್ರೀನ್ ಸಿಗುತ್ತೆ, ರಿವರ್ಸ್ ಮೋಡ್ ಸಿಗುತ್ತೆ, ಸ್ಟೋರೇಜ್ ಸಿಗುತ್ತೆ, ಚಾರ್ಜರ್ ನ ನೀವು ನಿಮ್ ಜೊತೆಗೆ ಕ್ಯಾರಿ ಮಾಡಬಹುದು, ನೀವೆಲ್ಲೂ ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಂಡ್ ಅದರ ನಂತರ ಇದೆಲ್ಲವೂ ಕೂಡ ಮೊಬೈಲ್ ಆಪ್ ಮುಖಾಂತರ ನೀವು ಟ್ರ್ಯಾಕ್ ಮಾಡಬಹುದು. ಅಂಡ್ ಇದರ ಬೆಲೆ ಏನಿದೆ ಇದೆಲ್ಲ ಫೀಚರ್ಗಳನ್ನ ಸೇರಿಸಿ ಬರೀ 99,000 ಅಂದ್ರೆ 99,000 ರೂಪಾಯಿಂದ ಶುರು ಆಗುತ್ತೆ. ವೆರಿ ನೈಸ್, ವೆರಿ ನೈಸ್. ಮಧುಮಿತಾ ಅವರೇ ನಮ್ಮ ಜೊತೆ ಪ್ರೊಫೆಸರ್ ಸರ್ ಇದ್ದಾರೆ. ಅವರು ರೋಡ್ ಸೇಫ್ಟಿ ಮೇಲೆ ಮತ್ತೆ ನ್ಯಾಷನಲ್ ಮೊಬಿಲಿಟಿ ಮೇಲೆ ತುಂಬಾ ಕೆಲಸ ಮಾಡಿದ್ದಾರೆ. ಸರ್ ನಿಮ್ಗೆ ಏನ್ ಅನ್ಸುತ್ತೆ ಈ ಗಾಡಿ ಬಗ್ಗೆ? ಟು ಮೇಕ್ ಅ ಫುಲ್ ಪ್ರಾಡಕ್ಟ್ ಇನ್ ಇಂಡಿಯಾ ವಿತ್ ಆಲ್ R&D ತುಂಬಾನೇ ವರ್ಷಗಳನ್ನ ತೆಗೆದುಕೊಳ್ಳುತ್ತೆ. ನನಗೆ ಕಾಣಿಸ್ತಾ ಇದೆ ಅವರು ತುಂಬಾ ಕಮ್ಮಿ ಟೈಮಲ್ಲಿ ಇದನ್ನ ಅಚೀವ್ ಮಾಡಿದ್ದಾರೆ ಅಂತ. ಐ ಕಂಗ್ರಾಚುಲೇಟ್ ದೆಮ್. EVs ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕಾಂಪೋನೆಂಟ್ ಅಂದ್ರೆ ಅದು ಬ್ಯಾಟ್ರಿ ಅಂಡ್ ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಮೇ ಬಿ ನೀವು ಅದ್ರ ಬಗ್ಗೆ ನಿಮ್ಮ ಥಾಟ್ಸ್ ನ ಶೇರ್ ಮಾಡ್ಕೋಬೇಕು ಅಂತ ಆ ಒಂದು ಕ್ವಶನ್ ಇದೆ. ಬ್ಯಾಟ್ರೀಸ್ ಅಲ್ಲಿ ವಿ ಆರ್ ಒನ್ ಆಫ್ ದ ಪಯೋನಿಯರ್ಸ್. ಅಂದ್ರೆ ನಾವು ಇಂಡಿಯಾದಲ್ಲಿ LFP ಬ್ಯಾಟ್ರಿ ಮುಖಾಂತರ 2 ವೀಲರ್ ನ ಮಾಡಕ್ ಶುರು ಮಾಡಿದ್ವಿ. ಪೂರ್ತಿ ಇಂಡಿಯಾದಲ್ಲಿ ಇವತ್ತಿಗೂ ಏನ್ 2 ವೀಲರ್ಸ್ ಸೇಲ್ ಆಗುತ್ತೋ ಎಲೆಕ್ಟ್ರಿಕ್, ಅವುಗಳಲ್ಲಿ ಒಂದು ಪರ್ಟಿಕ್ಯುಲರ್ ಕೆಮಿಸ್ಟ್ರಿ ಇರುತ್ತೆ ವಿಚ್ ಇಸ್ ಲಿಥಿಯಂ ನಿಕಲ್ ಮ್ಯಾಗ್ನೀಸ್ ಕೋಬಾಲ್ಟ್. ಅದರಲ್ಲಿ ಮಾಡ್ತೀವಿ. ಯಾವಾಗ ಎಲ್ರು ಲಿಥಿಯಂ ಮ್ಯಾಗ್ನೀಸ್ ಕೋಬಾಲ್ಟ್ ಅಲ್ಲಿದ್ರು, ಲಿಥಿಯಂ ಪೆರೆಸ್ ಫಾಸ್ಫೇಟ್ ಅಲ್ಲಿ ಇದ್ವಿ. ಇದರ ಇನ್ಹೆರಿಯೆಂಟ್ಸ್ ಬೆನಿಫಿಟ್ಸ್ ಆಗಿದೆ. ನಿಮ್ಮ ಹತ್ರ ಡಬಲ್ ಸೇಫ್ಟಿ ಇರುತ್ತೆ. ಇದರಲ್ಲಿ ಟೆಂಪರೇಚರ್ ರೆಸಿಸ್ಟೆನ್ಸ್ ಏನಿದೆ ಅದು ಡಬಲ್ ಆಗಿರುತ್ತೆ. ಆದ್ರಿಂದ ಇದರಲ್ಲಿ ಬೆಂಕಿ ಹತ್ಕೊಳ್ಳೋ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ಏನೋ ಕನ್ಸ್ಯೂಮರ್ಸ್ ಲೈಕ್ ಕ್ರೇಜಿ ಐಡಿಯಾಸ್. ರೀಸೆಂಟ್ ಆಗಿ ಟಾಟಾ ಅವರು ಹ್ಯಾರಿಯರ್ EV ಜೊತೆಗೆ ಬಂದ್ರು. ಅವರು ಆ ಕಾರ್ನ ಎಲಿಫೆಂಟ್ ಮೌಂಟೇನ್ಗೆ ತಗೊಂಡೋದ್ರು. ದೇ ಮೇಡ್ ಇಟ್ ಕ್ಲೈಂಬ್. ನಿಮ್ಮ ಹತ್ರನೂ ಏನಾದ್ರು ಕ್ರೇಜಿ ಐಡಿಯಾಸ್ ಇದೆಯಾ ಇದನ್ನ ಮಾರ್ಕೆಟ್ ಮಾಡೋದಕ್ಕೆ? ನಮ್ಮ ಹತ್ರನೂ ಒಂದು ಸ್ಟೋರಿ ಇದೆ ಶೇರ್ ಮಾಡಕ್ಕೆ. ನಾವೇ ಫಸ್ಟ್ ಕಂಪ್ನಿ ಪ್ರೀ ಪ್ರೊಡಕ್ಷನ್ ಪ್ರೋಟೋಟೈಪ್ ನ ಕೊಟ್ಟಿದ್ದು ಜರ್ನಲಿಸ್ಟ್ಗೆ. ಮತ್ತೆ ಅವ್ರನ್ನ ಫ್ರೀ ಆಗಿ ಬಿಟ್ಬಿಟ್ವಿ. ನಮ್ಮವರು ಯಾರು ಬಂದು ನಿಮ್ಗೆ ಕಂಟ್ರೋಲ್ ಮಾಡಬಾರ್ದು ಅಂತ. ಒಂದು ರಿಸಾರ್ಟ್ ಪ್ರಾಪರ್ಟಿ ಇತ್ತು ಎಲ್ಲಿ ನಂದಿ ಹಿಲ್ಸ್ ಹತ್ರ. ನಿಮ್ಗೇನಾದ್ರೂ ಬ್ಯಾಂಗ್ಳೂರ್ ನಂದಿ ಹಿಲ್ಸ್ ಬಗ್ಗೆ ಗೊತ್ತಿದ್ರೆ, ಸೊ ಒನ್ ಆಫ್ ದ ಜರ್ನಲಿಸ್ಟ್ ಅವನು ನಂದಿ ಹಿಲ್ಸ್ ಬಾಟಮ್ ಇಂದ ಹಿಡಿದು ಟಾಪ್ ವರ್ಗೆ ರೋರ್ನಲ್ಲಿ 3.5 ಮಿನಿಟ್ಸ್ ನಲ್ಲಿ ಮಾಡ್ದ. ಅದರಲ್ಲಿ 22 ಘಾಟ್ ಟರ್ನಿಂಗ್ಸ್ ಇದೆ. ಸೊ 3.5 ಮಿನಿಟ್ ಬಂದು ರೆಕಾರ್ಡ್ ಸೆಟ್ ಆಗಿದೆ ಎಲೆಕ್ಟ್ರಿಕ್ ಬೈಕ್ ವೆಹಿಕಲ್ ನಲ್ಲಿ. ಅಂಡ್ ದಿಸ್ ವಾಸ್ ಜಸ್ಟ್ ಪ್ರೀ ಪ್ರೊಡಕ್ಷನ್ ಪ್ರೋಟೋಟೈಪ್. ನಿಮ್ಮೆಲ್ಲರ ಪರವಾಗಿ ಈ ಬೈಕ್ ನಾನು ನೋಡಿಸ್ತೀನಿ. ಎಷ್ಟು ಸ್ಮೂತ್ ಆಗಿದೆ ಅಂದ್ರೆ ಇದ್ರ ಪರ್ಫಾರ್ಮೆನ್ಸ್ ನಿಜವಾಗ್ಲೂ ರೋರ್ ಮಾಡುತ್ತೆ. ಬಟ್ ಲುಕಿಂಗ್ ವೆರಿ ಕೂಲ್, ವೆರಿ ಕೂಲ್.
ಎ ಸೂಪರ್ ಬೈಕ್. ಥ್ಯಾಂಕ್ ಯು. ಬನ್ನಿ, ಈಗ ನೀವೇ ಹೇಳಿ ನಿಮ್ಮ ಜರ್ನಿ ಶುರುವಾಗಿದ್ದು ಹೇಗೆ? ಯಾಕಂದ್ರೆ ಇದು ತುಂಬಾ ಸಕ್ಸಸ್ಫುಲ್ ಸ್ಟೋರಿ ಆಗಿದೆ. ಮೇಡ್ ಇನ್ ಇಂಡಿಯಾ ಫಾರ್ ದ ವರ್ಲ್ಡ್ಗೋಸ್ಕರ ಎಷ್ಟೊಂದು ಐಡಿಯಾ ಬಾಸ್ ಮನೆಯಿಂದ ನೋಡ್ತಾ ಇದ್ದಾರೆ. ಅವ್ರ ತಲೆಯಲ್ಲೂ ಇಂಥ 100 ಐಡಿಯಾಗಳಿರುತ್ತೆ. ಅದನ್ನ ಶುರು ಮಾಡಕ್ ಆಗ್ದಲೇ ಇರಬಹುದು, ಶುರು ಮಾಡಿರಬಹುದು, ಅಥವಾ ಮುಂದೆ ಶುರು ಮಾಡಬಹುದು. ಅವರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಅದೇ ಒಂದೇ ಮಾತು ಹೇಳಕ್ ಇಷ್ಟಪಡ್ತೀನಿ, ಪ್ರಾಡಕ್ಟೇ ಹೀರೋ ಆಗಿರುತ್ತೆ. ತಮ್ಮ ಆಫೀಸಲ್ಲಿ ಆ ಕಸ್ಟಮರ್ದು ಫೋಟೋ ಇರುತ್ತಲ್ಲ, ಅದನ್ನ ಇಟ್ಕೊಳ್ಳಿ. ನೀವು ಕಸ್ಟಮರ್ನ ಅರ್ಥ ಮಾಡ್ಕೊಳ್ಳಿ, ಮತ್ತೆ ಅವ್ರಿಗೋಸ್ಕರ ಪ್ರಾಡಕ್ಟ್ ಮಾಡಿ. ಬಟ್ ಲವ್ಲಿ ಅವ್ರು ಹೇಳ್ದಂಗೆ ಪ್ರಾಡಕ್ಟೇ ಹೀರೋ, ಮತ್ತೆ ಇಂಥ ಹೀರೋ ಸೂಪರ್ ಹಿಟ್ ಫಿಲಮೇ ಮಾಡೋದು. ಮತ್ತೆ ಈ ನಿಮ್ಮ ಹೀರೋ ತುಂಬಾ ಸೂಪರ್ ಹಿಟ್ ಮೂವಿಗಳನ್ನ ಮಾಡ್ಲಿ ಅಂತ ನಾವು ನಿಮಗೆ ಹಾರೈಸ್ತೀವಿ. Thank you. ಕಾಂಗ್ರ್ಯಾಚುಲೇಷನ್ಸ್, ಗುಡ್ ಲಕ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಅಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಜಬರ್ದಸ್ತ್ ಐಡಿಯಾ ಬಾಸ್ನ ಛಲ ಮತ್ತು ಅದ್ಭುತ ಇನೋವೇಷನ್, ಇದು ಎಂತ ಅದ್ಭುತವಾದ ಕಾಂಬಿನೇಷನ್ ಅಂದ್ರೆ ಮತ್ತಿದಕ್ಕೆ ಒಬ್ಬ ದೂರದರ್ಶಿ ಇನ್ವೆಸ್ಟರ್ ಸೇರ್ಕೊಂಡ್ಬಿಟ್ರೆ ನಿಜವಾಗ್ಲೂ ಚಮತ್ಕಾರ ಆಗುತ್ತೆ. ಇಂಥ ಚಮತ್ಕಾರ ದೇಶದ ಮೂಲೆ ಮೂಲೆನೂ ಆಗ್ತಾ ಇರ್ಬೋದು. ಮತ್ತೆ ನಿಮ್ಮ ಮನಸ್ಸಲ್ಲಿರುವಂತ ಐಡಿಯಾ ಇಂಥದ್ದೇ ಒಂದು ಚಮತ್ಕಾರನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು. ಸೊ ಮನೇಲಿ ಕೂತ್ಕೋಬೇಡಿ, ಇಲ್ಲಿಗೆ ಬನ್ನಿ ಮತ್ತೆ ನಿಮ್ಮ ಐಡಿಯಾನ ಇಡೀ ಪ್ರಪಂಚಕ್ಕೆ ಹೇಳಿ. ಯಾಕಂದ್ರೆ ಇದು ಭಾರತದ ಸ್ವಂತ ಸ್ಟಾರ್ಟ್ಅಪ್ ವೇದಿಕೆ ಐಡಿಯಾ ಬಾಸ್. ಐಡಿಯಾ ನಿಮ್ದು, ದುಡ್ಡು ನಮ್ದು.